ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದೇ ಕಡೆ 5 ಹುಲಿಗಳು ಕಾಣಿಸಿಕೊಂಡಿರೋದು ಅಲ್ಲಿನ ಗ್ರಾಮಸ್ಥರ ಆತಂಕಕ್ಕೆ ಕಾರಣ ಆಗಿದೆ. ಹುಲಿಗಳನ್ನು ಸ್ಥಳಾಂತರ ಮಾಡಿ, ಸೆರೆ ಹಿಡಿದು ಸ್ಥಳಾಂತರ ಮಾಡಿ ಅಂತ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ. ಕಾರ್ಯಾಚರಣೆಯೂ ಕೂಡ ನಡೀತಾ ಇದೆ. ನಂಜದೇವನಪುರ ಗ್ರಾಮದ ಸುತ್ತಲೂ ಹುಲಿಗಳು ಸಂಚರಿಸ್ತಾ ಇರುವಂಥ ದೃಶ್ಯವು ಕಾಣಸಿಕ್ಕಿದೆ. ಹುಲಿ ಕಾರ್ಯಾಚರಣೆಗೆ ಈಗ 2 ಸಾಕಾನೆಗಳು ಕೂಡ ಎಂಟ್ರಿ ಕೊಟ್ಟಿದೆ. ಈಶ್ವರ ಮತ್ತು ಲಕ್ಷ್ಮಣ ಅನ್ನೋ 2 ಆನೆಗಳನ್ನು ಬಳಸಿ ಹುಲಿ ಸೆರೆ ಹಿಡಿಯೋ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಮುಂದಾಗಿದ್ದಾರೆ. ಇನ್ನು ನಿನ್ನೆ ರಾತ್ರಿ ಮತ್ತೆ ಹುಲಿಗಳು ಓಡಾಡಿರುವಂಥ ಹೆಜ್ಜೆ ಗುರುತು ಪತ್ತೆಯಾಗಿದೆ. ಈ ಫೋಟೋ ಏನು ನೋಡ್ತಾ ಇದ್ದೀರಿ, ಇದು ಡ್ರೋನ್ನಲ್ಲಿ ಸೆರೆ ಸಿಕ್ಕಿರೋದು, ಡ್ರೋನ್ ಕ್ಯಾಮರಾದಲ್ಲಿ ಸೆರೆ ಸಿಕ್ಕಿರುವಂಥ ಫೋಟೋ. ನಿನ್ನೆ ಹುಲಿಗಳು ವಿಶ್ರಾಂತಿ ಪಡೀತಾ ಇರುವಂಥ ಫೋಟೋ ಲಭ್ಯವಾಗಿತ್ತು. ಸೊ ಇದನ್ನು ನೋಡಿದಂಥ ಜನ ಇನ್ನಷ್ಟು ಆತಂಕಗೊಂಡಿದ್ರು. ಮೊನ್ನೆ ಒಂದು ವಿಜುವಲ್ ಸಿಕ್ಕಿತ್ತು. ಆ ಮೊನ್ನೆ CCTV ದೃಶ್ಯಗಳವು. ಹೊಲವೊಂದರಲ್ಲಿ ಹುಲಿಗಳು ಓಡಾಡ್ತಾ ಇರುವಂಥ ದೃಶ್ಯ ಅಲ್ಲ ಹಾಕಲಾಗಿದ್ದಂಥ CCTVಯಲ್ಲಿ ಸೆರೆಯಾಗಿತ್ತು. ಇನ್ನೊಂದು ನೀವು ದೃಶ್ಯ ನೋಡ್ತಾ ಇದ್ದೀರಿ, ಇದು ಹುಲಿಯ ಹೆಜ್ಜೆ ಗುರುತು, ಅದು ಕೂಡ ಪತ್ತೆಯಾಗಿದೆ. ಒಟ್ಟು 3 ಗ್ರಾಮದ 3 ಹಳ್ಳಿಯ ರೈತರಿಗೆ ಈಗ ಅರಣ್ಯ ಇಲಾಖೆ ಸಿಬ್ಬಂದಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಜಮೀನಿಗೆ ಹೋಗಬೇಡ್ರಿ ಅಂತ. ನಂಜದೇವನಪುರ, ಉಡಿಗಾಲ ಮತ್ತು ವೀರನಪುರ ಗ್ರಾಮದ ಜನರು, ರೈತರು ಹೇಳ್ತಾ ಇದ್ದಾರೆ, ಜಮೀನುಗಳಿಗೆ ಹೋಗದಿದ್ದರೆ ನಮ್ಮ ಕೆಲಸ ಕಾರ್ಯ ನಡಿಬೇಡವಾ ಅಂತ ಅವ್ರು ಪ್ರಶ್ನೆ ಕೇಳ್ತಿದ್ದಾರೆ. ಜಮೀನುಗಳು ಹೋಗಬೇಡಿ ಅಂತ ನೀವು ಹೇಳ್ಬೋದು, ಆದಷ್ಟು ಬೇಗ ಹುಲಿಯನ್ನು ಸ್ಥಳಾಂತರ ಮಾಡಿ, ಇಲ್ಲಿಂದ ಹಿಡಿದು ಸ್ಥಳಾಂತರ ಮಾಡಿ ಅಂತ ಜನ ಹೇಳ್ತಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪುಟ್ಟರಾಜು ಫೋನ್ ಸಂಪರ್ಕದಲ್ಲಿ. ಪುಟ್ಟರಾಜು, ಈಗ ಸಾಕಾನೆಗಳನ್ನು ತಂದಿರೋದನ್ನು ನೋಡ್ತಾ ಇದ್ದೀವಿ. ಇವತ್ತೇನು ಪ್ಲಾನ್ ಆಫ್ ಆಕ್ಷನ್, ಏನು ಯೋಚನೆ ಮಾಡಿದ್ದಾರೆ ಅರಣ್ಯ ಇಲಾಖೆಯವರು? ಏನು ಹುಲಿಗಳ ನಾಡು ಚಾಮರಾಜನಗರ ಅನ್ನುವಂತ ಈಗ ಹುಲಿಗಳು ಈಗ ಕಾಡಿನಿಂದ ನಾಡಿಗೆ ಬರೋದಕ್ಕೆ ಪ್ರಾರಂಭ ಮಾಡಿದೆ ಅಂತ ಹೇಳ್ಬೋದಾಗಿದೆ. ಏನು ಈ ಡಿಸೆಂಬರ್ ಮತ್ತೆ ಡಿಸೆಂಬರ್ ಮಾಹೆಯಲ್ಲಿ ಅರಣ್ಯ ಅಧಿಕಾರಿಗಳು ಹೇಳುವಂತೆ ಈ ಒಂದು ಫೀಡಿಂಗ್ ಸಮಯ, ಹಾಗಾಗಿ ಅವು ಕಾಡಿನಲ್ಲಿ ಹಿಡಿದಿಲ್ಲ, ನಾಡಿಗೆ ಬರ್ತವೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಏನು ಈಗ ಕಾಡಿನಿಂದ ನಾಡಿಗೆ ಬಂದಿರುವಂತಹ ಹುಲಿಗಳು ಈಗಾಗಲೇ ನಂಜದೇವನಪುರದಲ್ಲಿ ಹುಲಿ ಇದೆ ಅಂತ ಹೇಳಿ ರೈತರುಗಳು ಸುಮಾರು ಬಾರಿ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟಿದ್ರು, ಆದ್ರೂ ಕೂಡ ಅವರು ನಂಬಿರ್ಲಿಲ್ಲ. ಆದ ನಂತರ ಸುಮಾರು 40ಕ್ಕೂ ಹೆಚ್ಚು ಜಾನುವಾರುಗಳನ್ನು ಕೂಡ ಕೊಂದು ಹಾಕಿತ್ತು. ಈಗ ಮೊನ್ನೆ ನಡೆದಂತ ಘಟನೆಯಲ್ಲಿ ಏನು CCTVಯನ್ನು ಪರಿಶೀಲಿಸಲಾಗಿ ಒಂದು 5 ಹುಲಿಗಳು ಒಂದೇ ಕಡೆ, 5 ಹುಲಿಗಳು ಅಂದ್ರೆ ಮೋಸ್ಟ್ಲಿ ಅದು ಒಂದು ಫ್ಯಾಮಿಲಿ ಇರಬೇಕು ಅನ್ಸುತ್ತೆ. ಹಾಗಾಗಿ 5 ಹುಲಿಗಳು ಒಂದೇ ಕಡೆ ಸಂಚಾರ ಮಾಡೋದನ್ನ ಏನ್ CCTV ಸಿಕ್ತು, ಕ್ಯಾಮ್ರಾದಲ್ಲಿ ಸಿಕ್ತು, ಆ ನಂತರ ಅರಣ್ಯ ಇಲಾಖೆ ಎಚ್ಚೆತ್ಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಏನು ಈಗ ಅರಣ್ಯ ಇಲಾಖೆ 5 ಹುಲಿಗಳನ್ನ ಹಿಡಿಯುವಂತ ಸಲುವಾಗಿ ಈಗ ಒಂದು ಹುಲಿ ಹಿಡಿಯೋದೇ ತುಂಬಾ ಕಷ್ಟ. ಹಾಗಾಗಿ 5 ಹುಲಿಗಳು ಒಂದೇ ಕಡೆ ಇರೋದ್ರಿಂದ ಅದನ್ನ ಹಿಡಿಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ. ಮತ್ತೆ ಗ್ರಾಮಸ್ಥರು ಕೂಡ ಅದನ್ನ ಹಿಡಿದು ಬೇರೆ ಕಡೆ ಕಾಡಿಗೆ ಸ್ಥಳಾಂತರ ಮಾಡ್ಬೇಕು ಅನ್ನೋದು ಕೂಗಿದೆ. ಹಾಗಾಗಿ ಒಂದೇ ಕಡೆ 5 ಹುಲಿಗಳನ್ನ ಹಿಡಿಬೇಕಾದ್ರೆ ಬಹಳ ಕಷ್ಟ. ಹಾಗಾಗಿ ಜನಸಂದಣಿ ಜಾಸ್ತಿ ಆಗಬಹುದು, ಗ್ರಾಮಸ್ಥರು ಬರಬಹುದು ಅನ್ನೋಂಥ ದೃಷ್ಟಿಯಿಂದ ನಿಷೇಧಾಜ್ಞೆ ಕೂಡ ಜಾರಿ ಮಾಡಿದ್ದಾರೆ. ಯಾರು ಜಮೀನುಗಳಿಗೆ, ಹೊಲಗಡೆ, ಗದ್ದೆಗಳ ಕಡೆ ಬರಬಾರದು ಅನ್ನುವಂಥ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಈಗಾಗಲೇ ಈಶ್ವರ ಮತ್ತೆ ಲಕ್ಷ್ಮಣ ಆನೆಗಳು ಕೂಡ ನಿನ್ನೆ ಎಂಟ್ರಿ ಕೊಟ್ಟಿದೆ ಅಂತ ಹೇಳ್ಬೋದು. ಇವೊಂದು ಬೆಳಗ್ಗೆ ಕೂಡ ಕುಂಬಿಂಗ್ ಕಾರ್ಯ ಪ್ರಾರಂಭ ಆಗಿದೆ ಈಗಾಗಲೇ. ಈಗ 5 ಹುಲಿಗಳನ್ನ ಒಟ್ಟಿಗೆ. ಎಸ್, ಥ್ಯಾಂಕ್ ಯು ಪುಟ್ಟರಾಜು ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.